ಭೂಮಿ ತಾಯಿನ ನಂಬ್ಕೊಂಡು ಕೆಲಸ ಮಾಡ್ತಿರುವಂತಹ ರೈತರು, ನಮಗೆ ಅನ್ನ ಕೊಡ್ತಿರುವಂತಹ ರೈತರು. ನಾವೇನಾದರೂ ಸೂಪರ್ ಮಾರ್ಕೆಟ್ಗೆ ಹೋದರೆ ಇಲ್ಲಾಂದರೆ ಡಿ ಮಾರ್ಟ್ಗೆ ಹೋದರೆ ಅವ್ರು ಎಷ್ಟು ಕೇಳ್ತಾರೋ ರೇಟ್ಸು ಅಷ್ಟು ಕೊಟ್ಟು ತಗೊಂಡು ಬರ್ತೀವಿ. ಇಲ್ಲಾಂದರೆ ಒಂದು ಕ್ಲಾತ್ ಶಾಪ್ಗೆ ಹೋದರೆ ಅವರು ದೊಡ್ಡ ದೊಡ್ಡ ಮಾಲ್ಗೆ ಹೋದರೆ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಟು ನಾವು ಥಿಂಗ್ಸ್ ಅನ್ನೋದು ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಯಾಕಂದರೆ ಅಲ್ಲಿ ಅವ್ರು ಏನು ರೇಟ್ ಫಿಕ್ಸ್ ಮಾಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವೇನು ಮಾತಾಡಲ್ಲ, ಒಂದು ಮಾತು ಕೂಡ ರಿಕ್ವೆಸ್ಟು ಮಾಡಲ್ಲ, ತಗೊಂಡು ಬಂದುಬಿಡ್ತೀವಿ. ಅದೇ ರೈತರು ಸಂತೆಯಲ್ಲಿ ಈ ತರಕಾರಿ ಮಾರೋರು, ಸೊ ಇವ್ರ ಹತ್ರ ನಾವು ಬೆಗ್ ಮಾಡ್ತೀವಿ. ಸ್ವಲ್ಪ 10 ರೂಪಾಯಿ ರೇಟ್ ಹೇಳಿದ್ರೆ ಸಾಕು, 5 ರೂಪಾಯಿಗೆ ಕೊಡ್ತೀರಾ? ಕೊತ್ತಂಬರಿ ಸೊಪ್ಪು ಒಂದು 5 ರೂಪಾಯಿಗೆ ಕೊಡಿ, ಪುದೀನ ಸೊಪ್ಪು ಒಂದು 5 ರೂಪಾಯಿಗೆ ಕೊಡಿ, ಟೊಮೆಟೊ 1 kg ಒಂದು 5 ರೂಪಾಯಿಗೆ ಕೊಡಿ ಅಂತ ಈ ಥರ ಬೆಗ್ ಮಾಡ್ತಾ ಇರ್ತೀವಿ. ಸೊ ಈ ಥರ ಕೆಲಸಗಳು ನಾವು ಮಾಡ್ತಾನೆ ಇರ್ತೀವಿ. ಆದರೆ ಇಂಥ ದೊಡ್ಡ ದೊಡ್ಡ ಮಂದಿ ಹತ್ರ, ಅವ್ರ ಹತ್ರ ಇವ್ರ ಹತ್ರ ನಾವು ಯಾವತ್ತೂ ಮಾತಾಡೋಕ್ಕೆ ಹೋಗಲ್ಲ. ನಿಮ್ಗೆಲ್ರಿಗೂ ಗೊತ್ತಿರೋದೆ, ನಮ್ಮ ಬೆಳಗಾವಿಯಲ್ಲಿ ಕಬ್ಬಿನ ಬೆಲೆ ತುಂಬ ಕಡಿಮೆ ಇದೆ. 1 ಟನ್ನಿಗೆ ಬಂದು 3,500 ಅಷ್ಟೇ ಕೇಳ್ತಿದ್ದಾರೆ. ಅಂದರೆ 1000 kgಗೆ 3,500 ಕೊಟ್ಟರೆ ಸಾಕು ಅಂತ ವ್ಯವಸಾಯ ಮಾಡೋರು ರೈತರು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಅಲ್ಲಿ ಯಾರು ರಿಕ್ವೆಸ್ಟ್ ಮಾಡ್ತಿದ್ದಾರಲ್ಲ ಅವ್ರು ಯಾರು ಕೂಡ ಕಾರ್ಪೊರೇಟ್ ಎಂಪ್ಲಾಯೀಸ್ ಅಲ್ಲ, ಎಲ್ಲೂ ಕೂಡ ಹೊರಗಡೆ ಕೆಲಸಕ್ಕೆ ಹೋಗೋರಲ್ಲ. ಕಂಪ್ಲೀಟ್ ವಿಡಿಯೋ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ.